ರೋಡಲ್ಲಿ ಕಾಡಲ್ಲಿ ಎಲ್ಲ ಕಡೆ ಹಳೆ ದಾಟ್ಕೊಂಡಿರೋದು. ಇಂಥವ್ರನ್ನ ಎಂತ ಮಾಡಬೇಕು ನೋಡಿ. ಅವನನ್ನು ಕೂರ್ಲಿಕ್ಕೆ ಬಿಡುವುದಿಲ್ಲ. ಅವನು ಇಲ್ಲಿಂದ ಮೊನ್ನೆ ಗಣಿಯವರು ತಿಂದ್ರಲ್ಲ, ಇದನ್ನೇ ತಿಂದದ್ದು. ಇದಕ್ಕೆ ಮಲ್ಬೇರಿ ಅಂತ ಹೇಳೋದು, ಮತ್ತು ರೇಷ್ಮೆ ಹಣ್ಣು ಕೂಡ ಅಂತ. ಬಾಲ್ಯದ ಮೆಮೊರಿ ಅಂತ ಹೇಳ್ಬೋದು ಇದನ್ನು. ಅಜ್ಜನ ಮೀಸೆ ಎಂತ ಡಿಸ್ಟಿಂಕ್ಷನ್ ಅಡಿಗೆ ಮಾಡ್ತಾಳೆ ಅಂತ ಈಗ ಗೊತ್ತಾಯ್ತು. ಮತ್ತೆ ಬರ್ತುಂಟು ಟಿಂಕಿ ಕೂರ ಮಳೆ ಬರ್ತಾ ಇರು ಒದ್ದೆಗೆ ಆಯ್ತು ನೋಡಿ ಅಂತೆ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನಾನು ಈಗ ದನಗಳನ್ನು ಕರ್ಕೊಂಡು ಹೋಗ್ತಿದ್ದೇನೆ. ಅವರೆಲ್ಲಲ್ಲಿ ಮೇಯ್ತಾ ಬರ್ತಾ ಇದ್ದಾರೆ. ಅಪ್ಪ ಸ್ವಲ್ಪ ಹಿಂದೆ ಇದ್ದಾರೆ. ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿದರು, ಬರ್ತಿದ್ದಾರೆ ನೋಡಿ. ಅಲ್ಲಿ ದನಗಳನ್ನು ಕರ್ಕೊಂಡು ಹೋಗೋದು ಸೀದಾ ಹೊಳೆಗೆ. ಡೈಲಿ ಹೋಗುವ ಅಲ್ಲೇ ಕರ್ಕೊಂಡು ಹೋಗೋದು. ಅಪ್ಪ ಮಧ್ಯಾಹ್ನ ಹೋಗೋ ಕರ್ಕೊಂಡು ಬರ್ತಾರೆ. ಹಾಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿ ಬಿಡುವ ಅಂಥೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಒಳಗಿಂದ ಶಾರ್ಟ್ಕಟ್ಟಾಗಿ ಹೋಗೋದು. ಆ ಕಡೆಯಿಂದ ರಸ್ತೆ ಉಂಟು, ಅಂದರೆ ವೆಹಿಕಲ್ ಹೋಗಲಿಕ್ಕೆ ಎಲ್ಲ, ಗಾಡಿ ಹೋಗಲಿಕ್ಕೆ ಎಲ್ಲ. ನನಗೆ ನಾನು ಯಾವಾಗಲೂ ಇಲ್ಲಿಂದ ಕರ್ಕೊಂಡು ಹೋಗ್ತೇನಲ್ಲ, ನಾನು ಇವತ್ತು ಟಿಂಕಿ ಹತ್ರ ಹೇಳಿದ್ದು, ಟಿಂಕಿ ಬಾ ಟಿಂಕಿ, ನಾನು ಒಬ್ಬಳೇ ಹೋಗೋದಲ್ಲ, ನೀನು ಸಹ ಬಾ ಕಂಪೆನಿಗೆ ಅಂತ. ಸೀದಾ ಬಂದ. ಕೂರ ಉಂಟಲ್ಲ, ರೋಡಲ್ಲೇ ಹೋಗ್ತಿದ್ದಾನೆ ಅಪ್ಪನೊಟ್ಟಿಗೆ. ಸೀದಾ ಕಾಡೊಳಗೆ ಹುಗ್ಕೊಂಡು ಬರ್ತಿದ್ದಾನೆ ನೋಡಿ ಹೇಗೆ ಅಂತ. ಗುಂಡಣ್ಣ ಚಿಂಕಿಯು ಅವು ನನ್ನ ಬೆಸ್ಟ್ ಫ್ರೆಂಡ್ ಆಯಿತಾ. ಕಿಂಕಿಯು ಹೇಗೆ ಹೋಗ್ತಾರೆ ಹಾಗೆ. ನಾವು ಫೈನಲಿ ಅಲ್ಲಿಗೆ ತಲುಪಿದ್ವಿ ಶಾರ್ಟ್ಕಟ್ ಮೂಲಕ. ನಾನು, ಪುಟ್ಟಕ್ಕ, ಮಂಗು ಮತ್ತು ಟಿಂಕು. ಕಂಗ್ರ್ಯಾಚುಲೇಷನ್. ಏನಂದರೆ ನಾನಿಲ್ಲಿ ನಾನು ಮೊನ್ನೆ ತೋರಿಸಿದ್ದಕ್ಕೆ ಒಬ್ಬರು ಹೇಳಿದರು, ಕೊಯ್ರಿ ಅದು ಹಣ್ಣಾಗಲಿಕ್ಕಾಗಿದೆ, ಬೆಳೆದಿದೆ ಅಂತ. ಬೆಳೆದ್ರೆ ಈ ಥರ ಸೊನ್ನೆ ಬರ್ತದೆ. ಇದು ನೋಡಿ ಮಂಗ ಕಚ್ಚಿದೆ ಅಂತ ಕಾಣಿಸ್ತದೆ. ಜೂಲಿ ಒಬ್ಳು ಕಾಣದ್ದು ಸಾಕಾಗೋದಿಲ್ಲ ಅಂತೇಳಿ ಸಹ ರೋಡಿಗೆ ಬಂದು ಕೂತಿದ್ದಾನೆ. ಹೋಗುವ ಮನೆಗೆ. ರೋಡಲ್ಲಿ ಕಾಡಲ್ಲಿ ಎಲ್ಲ ಕಡೆ ಹಳೆ ದಾಟ್ಕೊಂಡಿರೋದು. ಇಂಥವ್ರನ್ನ ಎಂತ ಮಾಡಬೇಕು. ಮನೇಲಿ ಕಟ್ಟಿ ಹಾಕುವಂತ ಹೇಳಿದರೆ ಬೆಕ್ಕುಗಳನ್ನು ಕಟ್ಟಿ ಹಾಕ್ಲಿಕ್ಕೂ ಅಲ್ಲ. ಕಟ್ಟಿ ಹಾಕೋದು ಅಂತ ಹೇಳಿದರೆ ಯಾರನ್ನೆಲ್ಲ ಕಟ್ಟಿ ಹಾಕೋದು ನಾನು. ದನಗಳನ್ನು ಬಿಟ್ಟು ಬಂದು ತೋಟಕ್ಕೆ ಹೋಗಿ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಪಂಪ್ ಸ್ಟಾರ್ಟ್ ಮಾಡಿ ಬಂದಾಯಿತು. ನನಗೀಗ ಅಪ್ಪ ಹೇಳಿದರು, ಅವರು ದನಗಳ ಹತ್ರ ಹೋಗಿ ರಿಟರ್ನ್ ಮನೆಗೆ ಬಂದು ಹೇಳಿದರು, RD ಕಟ್ಟೋದು ಬಾಕಿ ಆಗಿದೆ, ಇನ್ನೂ ಸಹ ಲೇಟ್ ಆದರೆ ಫೈನ್ ಬೀಳ್ತದೆ, ಹೋಗಿ ಕಟ್ಟಿ ಬಾ ಅಂತ. ಹಾಗೆ RD ಕಟ್ಟಲಿಕ್ಕೆ ಇನ್ನೂ ಹೋಗಬೇಕು. ಆಮೇಲೆ ರೇಷನ್ ಸಿಗ್ತದ ಅಂತ ಸಹ ನೋಡಬೇಕು. ಇವತ್ತು 20 ದಾಟಿದೆಲ್ಲ, 20 ದಾಟಿದೆ ಅಂದರೆ ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ ಹೀಗೆ ರೇಷನ್ ಕೊಡೋದು. ಐ ಥಿಂಕ್ ಶನಿವಾರ 4th ಸ್ಯಾಟರ್ಡೆ ಆಗ್ತದೆ. ಹಾಗಾಗಿ ಶನಿವಾರ ಸಿಗಲಿಕ್ಕಿಲ್ಲ, ಇವತ್ತು ಸಿಗ್ತದ ಅಂತ ನೋಡಬೇಕು. ಇವತ್ತು ಟೊಮೆಟೊ ಸಾರು ಮಾಡಿದ್ದು ಮಧ್ಯಾಹ್ನಕ್ಕೆ. ಯಾಕಂದರೆ ನಾನು ಪೋಸ್ಟ್ ಆಫೀಸಿಗೆ ಹೋಗಿದ್ದೆಲ್ಲ, ಅಲ್ಲಿಂದ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ಒಂದು ಸಾರು ಮಾಡಿ ಆಯಿತು ಮಧ್ಯಾಹ್ನಕ್ಕೆ. ಪಾಪ ಟಿಂಕಿಗೊಂದೆಷ್ಟು ಉಪದ್ರ ಮಾಡ್ತಾರಲ್ಲ ಇವರು ನೋಡಿ. ಅವನನ್ನು ಕೂರ್ಲಿಕ್ಕೆ ಬಿಡುವುದಿಲ್ಲ. ಅವನು ಇಲ್ಲಿಂದ ಒಳಗಿಂದ ಬಂದು ಹೊರಗೆ ಕೂತ ಉಪದ್ರ ಮಾಡ್ತಾರೆ ಅಂತ, ಮತ್ತೆ ಇಲ್ಲಿಗೆ ಒಂದು ಉಪದ್ರ ಮಾಡಿದ್ವಿ. ಹೆಪ್ಪಿ ಈಗ 4 ಜನ ಇರೋದು. ಇದು ನನ್ನ ರಿಂಕಿ. ಆಗ ಅಲ್ಲಿದ್ದಲ್ಲ, ಕಾಡಲ್ಲಿದ್ದ ಇವನೇ. ಅಲ್ಲಿಂದ ಬಂದಿದ್ದೆ ನನ್ನ ಪುಣ್ಯಕ್ಕೆ. ರಿಂಗ್ಯೂ ಚುಬ್ಬನ ಮಲಗು. ಟೆಪ್ಪಿ ಸಹ ಪ್ರೆಗ್ನಿ. ಅವಳು ಸಹ ಮರಿ ಇರ್ತಾಳೆ ಸ್ವಲ್ಪ ದಿವಸದಲ್ಲಿ. ಟೆಪ್ಪಿ ಗನ್ನಿ ಟೆಪ್ಪಿ
ಈಟಪಿ ನಾನು ಪೋಸ್ಟ್ ಆಫೀಸಿಗೆ ಹೋಗಿ ಆರ್ ಡಿ ಎಲ್ಲ ಕಟ್ಟಿದೆ. ಅಲ್ಲಿ ಇವತ್ತು ರೇಷನ್ ತಗೊಳ್ಳಿಕ್ಕೆ ಎಷ್ಟು ರಶ್ ಅಂತ ಹೇಳಿದರೆ ಒಂದು 50 ಜನ ಇದ್ದಿರ್ಬೋದು ಅಂತ ಅನಿಸ್ತದೆ. ನಾನು ಹೋಗಿ ಲಾಸ್ಟಲ್ಲಿ ಕಾರ್ಡು ಕೊಟ್ಟು ತಗೊಂಡು ಬರುವಾಗ ಸಂಜೆ ಆಗ್ಬೋದು, ಅಷ್ಟು ಜನ ಇದ್ದಾರೆ. ಅಂದರೆ ಕಳೆದ ವಾರದಲ್ಲಿ ಕೊಡಬೇಕಿತ್ತು, ಕಳೆದ ವಾರ ರೇಷನ್ ಬಂದಿರಲಿಲ್ಲ. ಹಾಗೆ ಇವತ್ತೆಲ್ಲರೂ ಜನ ಬಂದಿದ್ದಾರೆ. ಅದಕ್ಕೆ ನನಗೆ ಆಗಲಿಕ್ಕಿಲ್ಲ ಅಂತೇಳಿ ನಾನು ರಿಟರ್ನ್ ಬಂದೆ. ಮತ್ತು ನಾಳೆ ಹೋಗುವ ಅಂತ ಇದ್ದೇನೆ. ಮತ್ತು ಶನಿವಾರ ಹೋಗಲಿಕ್ಕೆ ಆಗೋದಿಲ್ಲ, ನಾಳೆ ಹೋಗಬೇಕಷ್ಟೇ. ಬೆಳಿಗ್ಗೆ ಬೇಗ ಹೋಗಬೇಕು. ಬೇಗ ಹೋಗಿ 1-2ರಲ್ಲಿ ಸಿಕ್ಕಿದರೆ ತಗೊಂಡು ಬರ್ಬೋದು. 11 ಗಂಟೆ ಮೇಲೆ ಹೋದರೆ ಆಗಲಿಕ್ಕೇ ಇಲ್ಲ. ನೋಡುವ. ನಾವು ಇವಾಗ ಹಳ್ಳಿ ಹತ್ರಕ್ಕೆ ಹೋಗ್ತಿದ್ದೇವೆ ಪಂಪ್ ನಿಲ್ಲಿಸ್ಲಿಕ್ಕೆ. ಅವ ನೋಡಿ ಒದ್ದೆ ಹಾಕ್ಕೊಂಡು ಹೋಗೋದು. ನನಗೆ ಸಹ ಒದ್ದೆ ಆಗ್ಬೋದು, ಚೆಂದ ಖುಷಿ ಆಗ್ತದೆ ಒದ್ದೆ ಆಗಲಿಕ್ಕೆ. ಈಗ ಮಧ್ಯಾಹ್ನ ಹಾಗೆ ಒದ್ದೆ ಹಾಕ್ಕೊಂಡು ಒದ್ದೆ ಆಗಿ ಹೋಗಿ ಮತ್ತೆ ಊಟ ಮಾಡಿ ಮಲಗೋದು. ಚೆಂದ ನಿದ್ದೆ ಬರ್ತದೆ ಮಾತ್ರ. ಮೊನ್ನೆ ಗಣಿಯವರು ತಿಂದ್ರಲ್ಲ, ಇದನ್ನೇ ತಿಂದದ್ದು. ಇದಕ್ಕೆ ಮಲ್ಬೇರಿ ಅಂತ ಹೇಳೋದು, ಮತ್ತು ರೇಷ್ಮೆ ಹಣ್ಣು ಕೂಡ ಅಂತ ಹೇಳ್ತಾರೆ ಇದಕ್ಕೆ ಹೆಸರು. ಇದು ಹೀಗಿರ್ತದೆ ನೋಡಿ, ಹೀಗೆ. ಆದರೆ ನಮ್ಮಲ್ಲಿ ಚಿಕ್ಕ ಗಿಡ ಆಯಿತಾ ಪಾಟಲ್ಲಿರೋದು, ಅದರಲ್ಲಿ ಆಗ್ತಾ ಉಂಟು. ಇದು ಯಾವಾಗ ನನ್ನ ಹಸ್ಬೆಂಡ್ ನೆಡ್ತಾರೆ ಅಂತ ಗೊತ್ತಿಲ್ಲ, ಅವರೇ ನೆಡ್ತೇನೆ ಅಂತ ಸಹ ಹೇಳಿದ್ದಾರೆ. ನೋಡುವ, ಇದರಲ್ಲಿ ಆಗುವಾಗ ತಿನ್ನೋದು. ತುಂಬ ಸ್ವೀಟ್ ಆಯಿತಾ. ಮಳೆಗಾಲದಲ್ಲಿ ಇದಕ್ಕಿಂತ ಸೈಜು ದೊಡ್ಡದಾಗ್ತದೆ, ಆದರೆ ಸ್ವೀಟ್ ಇರೋದಿಲ್ಲ. ಇದು ಈಗಂತೂ ತುಂಬ ಸಿಹಿ, ಬಿಸಿಲಲ್ವಾ ಹಾಗೆ. ಅದರದ್ದು ಕಲರ್ ನೋಡಿ, ಬೆರಳಲ್ಲಿ ಆಗೋದು. ದಿನ ಒಂದಾಯಿತು. ಈಗ ದನಗಳನ್ನು ಕರ್ಕೊಂಡು ಬರುವಂತ ಹೋಗ್ತಿದ್ದೇನೆ. ಅಪ್ಪ ಆವಾಗಲೇ ಅವರನ್ನು ಸ್ವಲ್ಪ ಹೊಳೆ ದಾಟಿಸಿ ಮುಂದೆ ಬಿಟ್ಟು ಮನೆಗೆ ಬಂದು ಜ್ಯೂಸ್ ಕುಡಿದು ಹೋದ್ದು. ಹಾಗೆ ಈಗ ಕರ್ಕೊಂಡು ಬರಲಿಕ್ಕೆ ಹೋಗುವ. ನಾನು ಹೋಗಲಿಲ್ಲ ಅಂತೇಳಿದರೆ ಅವರಿಗೆ ಟೈಮ್ ಗೊತ್ತಾಗೋದಿಲ್ಲ. ಮತ್ತು ಮೊನ್ನೆ ಯಾರೋ ಕಮೆಂಟಲ್ಲಿ ಹೇಳಿದ್ರಿ ಅಪ್ಪನಿಗೊಂದು ಅಂಗಿ ಕೊಡಿಸಿ ಅಂತ. ಅದಕ್ಕೆ ರಿಪ್ಲೈ ಅಂತ ಹಾಕಲಿಲ್ಲ ನಾನು. ನನ್ನ ಅಪ್ಪನ ಹತ್ರ ಉಂಟಲ್ಲ ಯಾವಾಗದಿಂದ ಡ್ರೆಸ್ಸು ಸುಮಾರು ಉಂಟು ಅವ್ರ ಹತ್ರ. ಅವ್ರ ಮನೆಯಲ್ಲಿ ಕೆಲಸ ಮಾಡುವಾಗ ಯಾವುದು ನಿನ್ನೆ ಹಾಕಿದ್ದಾರೆ ಅದನ್ನೇ ಇವತ್ತು ಹಾಕ್ತಾರೆ. 3 ದಿವಸಕ್ಕೊಮ್ಮೆ ತೊಳಿಲಿಕ್ಕೆ ನನಗೆ ಕೊಡ್ತಾರೆ. ಅದನ್ನು ತೊಳೆದು ಹಾಕಿದ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ. ಅದು ಹರಿದು ಹೋಗುವ ತನಕ ಹಾಕ್ತಾನೇ ಇರ್ತಾರೆ. ಅವರಿಗೆ ಎಷ್ಟು ಹೇಳಿದರು ಅವ್ರು ಅದನ್ನೇ ಹಾಕೋದು. ಅದಲ್ಲದೆ ನನ್ನ ಅಕ್ಕನವ್ರು ಬರುವಾಗ ಸ್ಟಾಕ್ ಅಂಗಿ ತೊಗೊಂಡು ಬರ್ತಾರೆ ಅವರಿಗೆ ಹಾಕಲಿಕ್ಕೆ ಅಂತ. ಅವರೆಲ್ಲ ಸಹ ಗೋಡಜೆಲ್ಲ ನೀಟ್ ಮಾಡಿ ಎತ್ತಿಡ್ತಾರೆ. ಯಾಕೆ ಅಂತ ನನಗೆ ಇಲ್ಲಿ ತನಕ ಗೊತ್ತಿಲ್ಲ. ನಾನೇ ಒಮ್ಮೊಮ್ಮೆ ಇದನ್ನು ತೆಗೆದು ಇದನ್ನು ಹಾಕಿ ಅಪ್ಪ ಅಂತ ಹೇಳಿ ಕೊಟ್ಟರು ಕೂಡ ಮತ್ತೆ ತಗೊಂಡೋಗಿ ಗೋಡಜೆಲ್ಲ ಇಡ್ತಾರೆ ಅಂತ ಅಪ್ಪ. ಹಾಗಾಗಿ ಅವರ ಹತ್ರ ಅವರದ್ದು ಆ ಹಳೆಯದು ಏನು ಹೇಳಿ ರಿಚುವಲ್ಸ್ ಉಂಟಲ್ಲ, ಅದನ್ನು ಮುರಿಲಿಕ್ಕೆ ನನಗಿಷ್ಟ ಇಲ್ಲ. ಅವರು ಎಂತ ಹಾಕ್ತಾರೆ ಹೇಗಿರ್ತಾರೆ ಅದು ಅವರಿಗಿಷ್ಟ, ಅವರ ಇಷ್ಟಕ್ಕೆ ಬಿಟ್ಟದ್ದು. ಹಾಗೆ ಅಂಥೇಳಿ ನಾನು ಅವರಿಗೆ ಫೋರ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಫೋರ್ಸ್ ಮಾಡಿ ನನಗೆ ಸಾಕಾಗಿದೆ. ಇದೆ ಇದು ನೋಡಿ, ನಾವು ಇದಕ್ಕೆ ಚಿಕ್ಕ ಇರುವಾಗ ಅಜ್ಜನ ಮೀಸೆ ಅಂತ ಹೇಳ್ತಿದ್ವಿ. ಈಗ ಇದರದ್ದು ಬೀಜ ಪ್ರಸರಣ ಆಗೋದು ಅಂತ ಹೇಳ್ತಾರಲ್ಲ, ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೇನೆ, ಅದು ಸೀಡ್. ಅದರಿಂದ ಇದರದ್ದು ಗಿಡ ಹುಡ್ತದೆ. ಇದು ಹೀಗೆ ಗಾಳಿಯಲ್ಲಿ ಹರ್ತಾ ಇನ್ನೊಂದು ಕಡೆ ಹೋಗಿ ಬಿದ್ದು ಮಳೆ ಬಂದ ಮೇಲೆ ಮೊಳಕೆ ಹೊಡೆದು ಗಿಡ ಆಗಿ ಮತ್ತೆ ಹೀಗೆ ಕಾಯಿ ಆಗಲಿಕ್ಕೆ ಬಳ್ಳಿ ಆಗ್ತದೆ. ಇದರದ್ದು ದೊಡ್ಡ ಸೀಡ್ ಇರ್ತದೆ. ಅದು ಈ ಟೈಮಲ್ಲಿ ಒಡೆದು ಈ ಥರ ಹರ್ಕೊಂಡು ಬರ್ತಿರ್ತದೆ. ಶಾಲೆಗೆ ಹೋಗುವಾಗ ಇದನ್ನೊಂದು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದೇ ಒಂದು ನಮಗೆ ಅದೊಂಥರ ಪ್ರೆಸ್ಟೀಜ್ ಮೂಮೆಂಟ್ ಆಯಿತಾ. ನೀವೆಂತ ಹೇಳ್ತೀರಿ ಇದಕ್ಕೆ ಅಂತ ಹೇಳಿ ಕಮೆಂಟಲ್ಲಿ. ನಾವು ಅಜ್ಜನ ಮಿಸೆ ಅಂತ ಹೇಳೋದು. ಚೆಂದ ಉಂಟಲ್ಲ. ಇಲ್ಲಿ ಚೂರು ಕಾಯ್ದು ಹೋಗಿದೆ ಆಯಿತಾ. ನನ್ನ ಅಪ್ಪನ ಹತ್ರ ಆಗಿದೆ ಫಸ್ಟ್ ಕ್ಲಾಸ್. ಇದು ನನ್ನ ಅಪ್ಪಂದು ರಿಯಾಕ್ಷನ್ನು. ನನಗೆ ತಾಗಿದ್ದಕ್ಕೆ ಅಪ್ಪಂದು ರಿಯಾಕ್ಷನ್ ಫಸ್ಟ್ ಕ್ಲಾಸ್ ಆಗಿದೆ ಅಂತೆ. ಎಂತ ಡಿಸ್ಟಿಂಕ್ಷನ್ ಅಡಿಗೆ ಮಾಡ್ತಾಳೆ ಅಂತ ಈಗ ಗೊತ್ತಾಯ್ತು. ಮತ್ತೆ ಇಷ್ಟು ದಿವಸ ಯಾರು ಮಾಡಿದ್ದು? ಯಾವಾಗಲೂ ನಾನಲ್ಲ ಮಾಡೋದು. ಹಾಂ, ಇವೆ ಬೀಜ ನೋಡಿ ಇವಾಗ ಹೀಗಾಗಿದೆ. ಅದರಲ್ಲಿರುವ ಕಡ್ಡಿ ಎಲ್ಲ ಉಂಟಲ್ಲ ಅದನ್ನೆಲ್ಲ ತೆಗೆದು ಬಿಸಾಡಿದ್ದಾರೆ ಅಪ್ಪ. ಇನ್ನು ಇದರಲ್ಲಿ ಇರೋದು ಈ ಹೊಟ್ಟು ಉಂಟಲ್ಲ ಅದು ಕೂಡ ಹೋಗಬೇಕು. ಅದನ್ನು ಹೀಗೆ ಗಾಳಿಗೆ ಹಾರಿದರೆ ಅದು ಹೋಗ್ತದೆ, ಬೀಜ ಮಾತ್ರ ಬಿದ್ದು. ಹೀಗೆ ನೋಡಿ ಗಾಳಿಗೆ ಹಾರಿದರೆ ಹೋಗ್ತದೆ. ಆದರೆ ಈ ಸಲ ಸುಮಾರು ಬೀಜ ಇಲ್ಲ. ಯಾವಾಗಲೂ ಉಂಟಲ್ಲ ನಮ್ಮಲ್ಲಿ ದೊಡ್ಡ ಚಾಕ್ಲೇಟ್ ಡಬ್ಬ ಇರ್ತದೆ ನೋಡಿ ಅಂಗಡಿಯಲ್ಲಿ ಸೇಲ್ ಮಾಡುವಂಥದ್ದು, ಅಂಥದ್ರಲ್ಲಿ ತುಂಬಿಸಿಡ್ತಿದ್ರು. ಈ ಸಲ ಅದದ್ದು ಸಿರಪ್ ಡಬ್ಬದಲ್ಲಿ ತುಂಬಿಸಿಡ್ಬೇಕಾದ್ರೆ ಅಷ್ಟೇ. ಅಂದರೆ ನಮಗೆ ಈ ಸಲ ಒಳ್ಳೆಯದಾಗಲಿಲ್ಲ ಹರಿವೆ. ಹಾಗೆ ಅಕ್ಕನವರು ಕೇಳಿದರೆ ಕೊಡಲಿಕ್ಕೆ ಬೇಕಾಗ್ತದೆ, ಮತ್ತು ನಮಗೆ ಬರುವ ವರ್ಷಕ್ಕೆ ಸ್ವಲ್ಪ ಮಾಡಲಿಕ್ಕೆ ಅಂಥೇಳಿ ಇಟ್ಟಿದ್ದಾರೆ ಅಪ್ಪ, ಇಷ್ಟೇ.
ಮನೆಗೆ ಹೋಗಿ ಹುಲ್ಲು ಹಾಕಿ ಬಂದು ಹಾಳೆ ಸ್ವಲ್ಪ ಕಟ್ ಮಾಡಿದ್ದೆ. ಹಾಗೆ ಅದನ್ನೀಗ ಕೊಂಡೋಗ್ತಿದ್ದೇನೆ. ನಿನ್ನೆ ಹಾಳೆ ಕೊಂಡೋದ್ದು ಕಟ್ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕಟ್ ಮಾಡಿದ್ದು ಇವತ್ತು ಮಧ್ಯಾಹ್ನ ಅವ್ರು ಬಂದಾಗ ಹಾಕಿದ್ದು. ಹಾಗೆ ಈಗ ಎಲ್ಲ ಕಟ್ ಮಾಡಿ ಒಂದು ವೇಳೆ ಕಟ್ಟಾದರೆ ಸಾಲ ಟರ್ಪರೊಳಗೆ ಇಡಬೇಕು. ಹಾಗೆ ಒಂದು ಕಟ್ಟ ಮಾಡಿ ಇಡುವ ಅಂತ. ಇದಿಷ್ಟು ಸಾಕು ಒಂದು ಕಟ್ಟ ಮಾಡಲಿಕ್ಕೆ. ಸಂಜೆ ಆಯಿತು, 4:15, 4:45 ಈಗ ಹೀಗೆ ಉಂಟು ನಮ್ಮ ವಾತಾವರಣ. ಅಪ್ಪ ಅಂತೂ ನೋಡಿ ಎಂತ ಮಾಡ್ತಾ ಇದ್ದಾರೆ ಅಂತ. ಅವರು ಅಡಿಕೆದು ರಾಶಿ ಮಾಡಿ ಟರ್ಪಲ್ಲಿ ಎಳೆಯುವ ಅಂದಾಜಲ್ಲಿದ್ದಾರೆ. ಯಾಕಂದರೆ ಮಳೆ ಬರುವ ಥರ ಉಂಟು, ಮೋಡ ನೋಡಿದರೆ ಚೆಂದ ಉಂಟಲ್ಲ ವೆದರ್. ಈಗ ಮಳೆ ಬರ್ತಾ ಉಂಟು. ಟಿಕ್ಕಿ ಕೂರ ಮಳೆ ಬರ್ತಾ ಇರು, ಒದ್ದೆಗೆ ಆಯಿತು ನೋಡಿ ಅಂತೆ. ಹೋದರೆ ನಾನೀಗ ಆಡ್ಲಿಕ್ಕೆ ಹೋದರೂ ಸಹ ಅವರು ಮಳೆಯಲ್ಲಿ ಆಡ್ತಾರೆ, ಅಷ್ಟು ಆಟಾಡ್ತಿದ್ರು. ಈಗ ನಾನು ಪಂಪ್ ನಿಲ್ಲಿಸಿ ಬರುವಾಗ ಎಷ್ಟು ಚಂದ ವೆದರ್ ನೋಡಿ ಅಂತೆ. ಮಳೆ ಬಂದರೆ ತುಂಬ ಚೆಂದ ಕಾಣ್ತದಲ್ಲ.